ಹಲೋ ಪ್ರಿಯ ವೀಕ್ಷಕರೇ ಹಾಗೂ ನನ್ನ ಪ್ರೀತಿಯ BBA ಪ್ರಥಮ ಸೆಮಿಸ್ಟರ್ ಓದುತ್ತಿರುವಂಥ ಪ್ರಥಮ BBA ವಿದ್ಯಾರ್ಥಿನಿಯರೇ, ನಾನು ಈ ವಿಡಿಯೋದಲ್ಲಿ ವಾರೆನ್ ಬಫೆಟ್ ವಿಶ್ವಶ್ರೇಷ್ಠ ಹೂಡಿಕೆದಾರ ಇದನ್ನು ಬರೆದಿರೋರು KK ಪೂರ್ಣೇಶ್ ಅವರು. ಬಫೆಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವಾರೆನ್ ಬಫೆಟ್ ನೀವೆಲ್ಲ ಕೇಳಿದರೆ ವಿಶ್ವದ ಶ್ರೇಷ್ಠ ಹೂಡಿಕೆದಾರ. ಹಣವನ್ನು ಯಾವ್ಯಾವುದ್ರಲ್ಲಿ ಹೂಡಿಕೆ ಮಾಡಬೇಕು, ಹೆಂಗೆ ಲಾಭ ಪಡ್ಕೊಂಡ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಹೇಳ್ತೀನಿ. ಈಗ ಮೊದಲಿಗೆ ಲೇಖಕರ ಪರಿಚಯ. ಶ್ರೀ KK ಪೂರ್ಣೇಶ್ ಅವರು 1991ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ MA ಪದವಿ ಪಡೆದು 6 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಮಾನಸ ಗಂಗೋತ್ರಿ ಮತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ KS ಪರೀಕ್ಷೆ ಪಾಸ್ ಮಾಡಿ 1997ರಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಆಯ್ಕೆಯಾದರು. ಪ್ರಸ್ತುತ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಾರೆನ್ ಬಫೆಟ್ನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಪ್ರವೇಶಕ್ಕೆ ಹೋಗೋಣ. ಹಣದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿ ಅದಕ್ಕಾಗಿ ಹಾತೊರೆಯುತ್ತಾನೆ. ಕೇವಲ ಹಾತೊರೆಯುವುದರಿಂದ ಐಶ್ವರ್ಯ ಬರುತ್ತದೆಯೇ? ಖಂಡಿತ ಇಲ್ಲ. ಶ್ರೀಮಂತನಾಗಬೇಕೆಂಬ ಆಕಾಂಕ್ಷೆ, ಮನದ ತುಂಬ ಅದೇ ಯೋಚನೆ, ಅದಕ್ಕಾಗಿ ದೃಢವಾದ ಯೋಚನೆ, ಆ ಯೋಜನೆಯ ಜೊತೆ ಫಲವನ್ನು ಮೈಗೂಡಿಸಿಕೊಂಡರೆ ಮಾತ್ರ ಸಿರಿವಂತಿಕೆ ಪ್ರಾಪ್ತವಾಗುತ್ತದೆ. ಇಲ್ಲಿ ಸೋಲೆಂದು ತಿಳಿಯಲೇಬಾರದು. ಅಂತಹ ಛಲ ಇರಬೇಕು. ಐಶ್ವರ್ಯಕ್ಕಾಗಿ ಅತೀವ ಆಕಾಂಕ್ಷೆಪಟ್ಟು ಯೋಜನೆ ರೂಪಿಸದಿದ್ದರೆ ಹಾಗೂ ಆ ಹಣ ಸಂಪಾದಿಸುವುದು ಖಚಿತ ಎಂದು ನಂಬಿಕೆ ಇಡದೇ ಇದ್ದರೆ ಸಿರಿವಂತರಾಗಲು ನಿಮಗೆ ಎಂದಿಗೂ ಸಾಧ್ಯವಿಲ್ಲ. ಇದನ್ನು ನೆಪೋಲಿಯನ್ ಹಿಲ್ ಅಂತ ಹೇಳ್ತಾರೆ. ಇದಕ್ಕೆ ಆಕರಾಗಿರೋದು ಸಿರಿತನಕ್ಕೆ 13 ಹೆಜ್ಜೆ. ಇನ್ನು ವಾಸನ್ ಪಬ್ಲಿಕೇಶನ್ರು ಬೆಂಗಳೂರು ಮುದ್ರಣದಲ್ಲಿ 2006ರಲ್ಲಿ ಮುದ್ರಣ ಮಾಡಿರ್ತಾರೆ. ನೋಡಿ, ವಾರೆನ್ ಬಫೆಟ್ ಒಂದು ಮಾತು ಹೇಳಿದ್ದಾನೆ. ಅಕಾರ್ಡಿಂಗ್ ಟು ವಾರೆನ್ ಬಫೆಟ್, ಐ ವಿಲ್ ಟೆಲ್ ಯು ದ ಸೀಕ್ರೆಟ್ ಆಫ್ ಗೆಟಿಂಗ್ ರಿಚ್ ಆನ್ ವಾಲ್ ಸ್ಟ್ರೀಟ್. You try to be greedy when others are fearful, and you try to be very fearful when others are greedy ಅಂತ ಹೇಳಿದ್ದಾನೆ. ಎಂಥ ಮಾತು! ವಾಹ್, ಎಂಥ ಸ್ಪೀಚ್ ನೋಡಿ ಇದು. ಇಲ್ಲಿ ಷೇರುಪೇಟೆಯ ಹೂಡಿಕೆ ದಂತಕಥೆ ನೋಡಿ. ಅಮೆರಿಕದ ವಾರೆನ್ ಬಫೆಟ್ಟು, ಅವನು ಸಂಪತ್ತಿನ ಸೃಷ್ಟಿಯಲ್ಲಿ ಸುಪ್ರಸಿದ್ಧ. ವಿಶ್ವದ ಶ್ರೀಮಂತರಲ್ಲಿ ಬಿಲ್ ಗೇಟ್ಸ್ ನಂತರದ 2ನೇ ಸ್ಥಾನದಲ್ಲಿರುವ ವಾರೆನ್ ಬಫೆಟ್ ಹೂಡಿಕೆ ರಂಗದಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನು ಸೃಷ್ಟಿಸಿರುವಲ್ಲಿ ವಿಶ್ವದಲ್ಲೇ ಮೊದಲಿಗ. ಈ ಲೇಖನ ಬರೆದಾಗ ಅವನು ಬಿಲ್ ಗೇಟ್ಸು ವಿಶ್ವದ ಫಸ್ಟ್ ಶ್ರೀಮಂತ ಇರ್ತಾನೆ, 2ನೇ ವಾರೆನ್ ಬಫೆಟ್ ಇರ್ತಾನೆ. ಈಗ ಬದಲಾಗಿದೆ. ಸಂಪತ್ತಿನ ಸೃಷ್ಟಿಯಲ್ಲಿ ಮತ್ತು ಷೇರುಪೇಟೆಯ ಹೂಡಿಕೆಯಲ್ಲಿ ಆಸಕ್ತಿ ಇರುವವರಿಗೆ ಈತನ ಬದುಕು ಅತ್ಯುತ್ತಮವಾದ ಪಾಠವಾಗಿದೆ. ಅಪಾರ ಸಂಪತ್ತನ್ನು ಹೊಂದಿದ್ದರೂ ಕೂಡ ಈತನ ಸರಳ ಬದುಕು, ಉದಾತ್ತವಾದ ಚಿಂತನೆಗಳು ಅನುಸರಿಸಲು ಯೋಗ್ಯವಾದಂಥವು. ಸಿರಿವಂತಿಕೆಯ ಕನಸು ಎಲ್ಲರಿಗೂ ಇರುತ್ತದೆ. ಸಿರಿವಂತಿಕೆ ನಿರ್ಲಕ್ಷಿಸುವವರು ಅಪವಾದವಾಗಿ ಕಾಣುತ್ತಾರೆ. ಆದರೆ ಸಿರಿವಂತಿಕೆ ಸುಮ್ಮನೆ ಬರುವುದಿಲ್ಲ. ಒಂದು, ಕಷ್ಟಪಟ್ಟು ಸಂಪಾದಿಸಿ ಶ್ರೀಮಂತರಾಗಬೇಕು. 2, ವಿಶೇಷ ಜ್ಞಾನವನ್ನು ಬಳಸಿ ಶ್ರೀಮಂತರಾಗಬೇಕು. ನೋಡಿ, ಶ್ರೀಮಂತಿಕೆನ ಸುಮ್ಮನೆ ಬರಲ್ಲ. ಒಂದು, ಕಷ್ಟಪಟ್ಟು ಆಸ್ತಿ ಸಂಪಾದಿಸ್ಬೇಕು, ಐಶ್ವರ್ಯ ಸಂಪಾದಿಸ್ಬೇಕು, ಶ್ರೀಮಂತರಾಗಬೇಕು. ಅಥವಾ ಇನ್ನೊಂದು, ವಿಶೇಷ ಜ್ಞಾನ, ಸ್ಪೆಷಲ್ ನಾಲೆಡ್ಜನ್ನು ಬಳಸ್ಕೊಂಡು ಶ್ರೀಮಂತರಾಗಬೇಕು. ವಿಶ್ವದ ಸಂಪತ್ತಿನ ಇತಿಹಾಸವನ್ನು ಗಮನಿಸಿದರೆ ಸಾವಿರಾರು ಶ್ರೀಮಂತರು, ಬಿಲಿಯನರ್ಸ್ ಕಾಣಸಿಗುತ್ತಾರೆ. ಇವರೆಲ್ಲ ಯಾವುದಾದರೊಂದು ಉದ್ದಿಮೆ ಸ್ಥಾಪಿಸಿ ಬೆಳೆಸಿ ಶ್ರೀಮಂತರಾಗಿದ್ದಾರೆ. ಆದರೆ ವಾರೆನ್ ಬಫೆಟ್ ಒಬ್ಬನೇ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿ ವಿಶ್ವದ 2ನೇ ಶ್ರೀಮಂತನ ಪಟ್ಟಕ್ಕೇರಿದ್ದಾನೆ. ಇಂದು ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ನ ನಂತರದ ಶ್ರೀಮಂತನಾಗಿ ಬಫೆಟ್ನನ್ನು ಗುರುತಿಸಲಾಗಿದೆ. ವಿಶ್ವದ ಶ್ರೇಷ್ಠ ಹೂಡಿಕೆದಾರನಾಗಿ ಬೆಳೆದಿರುವ ವಾರೆನ್ ಬಫೆಟ್ನ ಬದುಕಿನ ಪ್ರಾರಂಭವನ್ನು ನೋಡಿದರೆ ಆತನ ವಿನಯವಂತಿಕೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವಿನಯ, ಸರಳತೆ, ವ್ಯಾಪಾರ, ವ್ಯಾಸಂಗ, ಆಳವಾದ ಅಧ್ಯಯನ ಮತ್ತು ಹಣಕಾಸಿನ ವಿಚಾರದಲ್ಲಿ ಅನನ್ಯ ಜ್ಞಾನ ಈತನ ವ್ಯಕ್ತಿತ್ವದ ವಿಶೇಷಣಗಳು. ನೋಡಿ, ವೆರಿ ಇಂಪಾರ್ಟೆಂಟ್ ಡಿಯರ್ಸ್ ಅಂಡ್ ಸ್ಟೂಡೆಂಟ್ಸ್. ಈ ಮಾತುಗಳು ಯಾವ್ಯಾವುದಪ್ಪ ಅಂದರೆ,
ವಿನಯ, ಸರಳತೆ, ವ್ಯಾಪಾರ, ವ್ಯಾಸಂಗ, ಆಳವಾದ ಅಧ್ಯಯನ, ಡೀಪ್ ಸ್ಟಡಿ ಅಂತೀವಲ್ಲ ಅದು, ಮತ್ತು ಹಣಕಾಸಿನ ವಿಚಾರದಲ್ಲಿ ಅನನ್ಯ ಜ್ಞಾನ ಈತನ ವ್ಯಕ್ತಿತ್ವ ವಿಶೇಷಣಗಳಾಗಿದ್ದು ವಾರನ್ ಬಫೆಟ್ನಿಗೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತನ್ನ 20ನೇ ವಯಸ್ಸಿನಲ್ಲಿ ಕೇವಲ $10,000 ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಪ್ರಾರಂಭಿಸಿದ ಬಫೆಟ್ ಇಂದು $40 ಬಿಲಿಯನ್ ಒಡೆಯ, ಅಂದರೆ ಸುಮಾರು 180,000 ಕೋಟಿಗಳು ನೋಡಿ ಎಂಬ. ಇಂತಹ ಹಣಕಾಸಿನ ಸಂಪತ್ತಿನ ಚಮತ್ಕಾರ ಹೇಗೆ ಸಾಧ್ಯವಾಯಿತು ಎಂದರೆ, ಬಫೆಟ್ನ ಪರಿಪೂರ್ಣ ವ್ಯಕ್ತಿತ್ವ ಕಣ್ಣ ಮುಂದೆ ನಿಲ್ಲುತ್ತದೆ. ಬದುಕಿನ ಉತ್ತಮ ಮೌಲ್ಯಗಳ ಸಾಕಾರ ಮೂರ್ತಿಯಾದ ಬಫೆಟ್ ವಿಶ್ವದಾದ್ಯಂತ ಹೂಡಿಕೆದಾರರ ಎಲ್ಲರ ಆರಾಧ್ಯ ದೈವನಾಗಿದ್ದಾನೆ. ಇಂಥ ಅಗಾಧ ಸಂಪತ್ತನ್ನು ಈತ ಹೇಗೆ ಸೃಷ್ಟಿ ಮಾಡಿದೆ ಎಂಬುದೊಂದು ಕುತೂಹಲಕಾರಿ ಕಥಾನಕ. ಕ್ಯೂರಿಯಾಸಿಟಿ ನಮಗೆಲ್ಲ ಸ್ಟಾರ್ಟ್ ಆಗ್ತದೆ. ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಬಫೆಟ್ ವಿದ್ಯಾರ್ಥಿ ದೆಸೆಯಲ್ಲಿ ಮನೆ ಮನೆಗೂ ಪತ್ರಿಕೆ ಹಂಚುತ್ತಾ ದುಡಿಯತೊಡಗಿದ. ನಂತರ ಹಳೆಯ ಗಾಲ್ಫ್ ಬಾಲ್ಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿ ಹೆಚ್ಚಿನ ಬೆಲೆಗೆ ಮಾರತೊಡಗಿದ. ಹೀಗೆ ಕಷ್ಟಪಟ್ಟು ದುಡಿಯುತ್ತಾ ತನ್ನ 20ನೇ ವಯಸ್ಸಿಗೆ $10,000 ಸಂಪಾದಿಸಿದ. ಜೊತೆಗೆ ವ್ಯವಹಾರದ ಪಟ್ಟುಗಳನ್ನು ಅರ್ಥೈಸಿಕೊಂಡ. ವಿಶ್ವವಿದ್ಯಾನಿಲಯದ ಶಿಕ್ಷಣ ಮುಗಿದ ನಂತರ ಬೆಂಜಮಿನ್ ಗ್ರಹಾಂ, ದಿ ಫಾದರ್ ಆಫ್ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ನಡೆಸುತ್ತಿದ್ದ ಸೆಕ್ಯೂರಿಟಿ ಅನಾಲಿಸಿಸ್ ತರಗತಿಗೆ ಸೇರಿ ಗ್ರಹಾಂನ ಅಪ್ಪಾಟ ಶಿಷ್ಯನಾದ. ನಂತರ ಬೆಂಜಮಿನ್ ಗ್ರಹಾಂ ನಡೆಸುತ್ತಿದ್ದ ಹೂಡಿಕೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ತನ್ನ 25ನೇ ವಯಸ್ಸಿನಲ್ಲಿ ಬಫೆಟ್ನ ಸಂಪತ್ತು $140,000 ಬೆಳೆದಿತ್ತು. ತನ್ನದೇ ಪಾಲುದಾರ ಸಂಸ್ಥೆ ಸ್ಥಾಪಿಸಿದ ಬಫೆಟ್ ಅತ್ಯುತ್ತಮ ಷೇರುಗಳ ಮೇಲೆ ಹಣ ಹೂಡಿ ತನ್ನ 32ನೇ ವಯಸ್ಸಿಗೆ $25 ಮಿಲಿಯನ್ ಒಡೆಯನಾದ. ಗ್ರೇಟ್. 1970ರ ದಶಕದಲ್ಲಿ ವಿಶ್ವವಿಖ್ಯಾತ ಬರ್ಕ್ಷೈರ್ ಹಾಥ್ವೇ ಎಂಬ ತನ್ನದೇ ಕಂಪನಿಯನ್ನು ಸ್ಥಾಪಿಸಿದ. 1980ರ ದಶಕದಲ್ಲಿ ಷೇರು ಮಾರುಕಟ್ಟೆ ಕೆಳಹಂತ ತಲುಪಿದ್ದಾಗ ಷೇರುಗಳ ಬೆಲೆಗಳು ಪಾತಾಳ ತಲುಪಿದ್ದವು. ಅಂಥ ಪೆಸಿಮಿಸ್ಟಿಕ್ ಕಾಲದಲ್ಲಿ ಬಫೆಟ್ ವಾಷಿಂಗ್ಟನ್ ಪೋಸ್ಟ್ ಮತ್ತು ಜೆಇಐಸಿಒ ಎಂಬ 2 ಕಂಪನಿಗಳ ಷೇರುಗಳ ಮೇಲೆ ಬೃಹತ್ ಪ್ರಮಾಣದ ಬಂಡವಾಳ ಹೂಡಿದ. 1979ರ ಸುಮಾರು ಎಂದರೆ ಬಫೆಟ್ ತನ್ನ 50ನೇ ವರ್ಷಕ್ಕೆ ತನ್ನ ಸಂಪತ್ತನ್ನು $100 ಮಿಲಿಯನ್ ವಿಸ್ತರಿಸಿದ. 1980ರಿಂದ 1985ರ ಸುಮಾರಿಗೆ ವಾಲ್ ಸ್ಟ್ರೀಟ್ ತೀವ್ರವಾಗಿ ಏರಿತು. ಇದರಿಂದಾಗಿ 1985 ಅಂದರೆ ತನ್ನ 55ನೇ ವಯಸ್ಸಿಗೆ ಬಫೆಟ್ ಬಿಲಿಯನೇರ್ ಪಟ್ಟಕ್ಕೇರಿದ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿ ಬಿಲಿಯನೇರ್ ಪಟ್ಟಕ್ಕೇರಿದ ಮೊದಲಿಗ ಎಂಬ ಖ್ಯಾತಿ ಬಫೆಟ್ಗೆ ಬಂದಿತು. 1986ರಿಂದ 1989ರ ಈ ಅವಧಿಯಲ್ಲಿ ವಾಲ್ ಸ್ಟ್ರೀಟ್ ತೀವ್ರ ಮುಗ್ಗಟ್ಟನ್ನು ಎದುರಿಸಬೇಕಾಗಿ ಬಂತು. ವಾಲ್ ಸ್ಟ್ರೀಟ್ ಕೆಳಹಂತದಲ್ಲಿದ್ದಾಗ ಬಫೆಟ್ ವಿಶ್ವಶ್ರೇಷ್ಠ ಕಂಪನಿಗಳಾದ ಕೋಕಾ ಕೋಲಾ ಮತ್ತು ಜಿಲ್ಲೆಟ್ ಕಂಪನಿಗಳ ಷೇರುಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿದ. ತತ್ಪರಿಣಾಮವಾಗಿ ತನ್ನ 65ನೇ ವಯಸ್ಸಿಗೆ 1995ರಲ್ಲಿ $10 ಬಿಲಿಯನ್ ಒಡೆಯನಾದ. ನಂತರದ 3 ವರ್ಷಗಳಲ್ಲಿ ಅಂದರೆ 1998ಕ್ಕೆ ತನ್ನ ಸಂಪತ್ತನ್ನು $20 ಬಿಲಿಯನ್ ಏರಿಸಿದ. ಬರ್ಕ್ಷೈರ್ ಹಾಥ್ವೇ ಕಂಪನಿಯ ಷೇರಿನ ಬೆಲೆ 2003ರ ಹೊತ್ತಿಗೆ $84,000 ಏರಿತು. ಆಗ ಬಫೆಟ್ ಸಂಪತ್ತು ಸುಮಾರು $40 ಬಿಲಿಯನ್. ತನ್ನ 20ನೇ ವಯಸ್ಸಿನಲ್ಲಿ $10,000 ಆರಂಭವಾದ ಬಫೆಟ್ನ ಸಂಪತ್ತಿನ ಯಾತ್ರೆ 75ನೇ ವಯಸ್ಸಿಗೆ $40 ಬಿಲಿಯನ್ ಏರಿತು. ಅಂದರೆ ಬಫೆಟ್ನ ಹೂಡಿಕೆಯ ಬೆಳವಣಿಗೆ ದರ ವರ್ಷದಿಂದ ವರ್ಷಕ್ಕೆ 32% ಕಠಿಣ ಪರಿಶ್ರಮದೊಂದಿಗೆ ತನ್ನ ಸಂಪಾದನೆ ಪ್ರಾರಂಭಿಸಿದ. ಬಫೆಟ್ ದೀರ್ಘಾವಧಿಯಲ್ಲಿ ಹೇಗೆ ಸಂಪತ್ತನ್ನು ಸೃಷ್ಟಿಸಬಹುದು ಎಂಬ ಪಾಠವನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಡಿಯರ್ಸ್ ರೀಡರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಬಫೆಟ್ನಿಂದ ನಾವು ಕಲಿಯಬಹುದಾದ ಪಾಠಗಳು. ಏನೇನು ನಾವು ಲೆಸನ್ ಕಲಿಬೋದು ಅವನಿಂದ, ವಾರೆನ್ ಬಫೆಟ್ನಿಂದ ಅಂದರೆ,
ಒಂದು ವೆರಿ ಇಂಪಾರ್ಟೆಂಟ್, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ದೊಡ್ಡ ಪ್ರಮಾಣದ ಬಂಡವಾಳ ಬೇಕಿಲ್ಲ. ಸಣ್ಣ ಮೊತ್ತದಿಂದಲೇ ಷೇರುಪೇಟೆಯಲ್ಲಿ ಹಣ ಹೂಡಬಹುದು. ಅಂದರೆ ಶೇರ್ ಮಾರ್ಕೆಟ್ಗೆ ಜಾಸ್ತಿ ಹಣ ಹೂಡೋದು ಬೇಕಾಗಿಲ್ಲ, ಹಣ ಮನಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಸಾಕು ಅನ್ನೋದು ಮೊದಲನೇ ಪಾಠ. ಎರಡನೇದು, ಅದಿ ವಯಸ್ಸಿನಿಂದಲೇ ಹೂಡಿಕೆ ಪ್ರಾರಂಭಿಸಿದರೆ ಯಶಸ್ಸಿನ ಸಾಧನೆಗಳು ಹೆಚ್ಚಾಗಿರ್ತವೆ. ಮೂರನೇದು, ಅಲ್ಪಾವಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಬಾರದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ದೀರ್ಘಾವಧಿಯದ್ದಾಗಿರಬೇಕು. 10 ರಿಂದ 15 ವರ್ಷಗಳ ದೃಷ್ಟಿಯಿಂದ ಹೂಡಿಕೆ ಮಾಡಬೇಕು. ನಾಲ್ಕನೇದು, ಮುಗ್ಗಟ್ಟಿನ ಅವಧಿಯಲ್ಲಿ ಷೇರುಗಳನ್ನು ಖರೀದಿಸಬೇಕು. ಐದನೇದು, ಉತ್ಕರ್ಷದ ಅವಧಿಯಲ್ಲಿ ಷೇರುಗಳನ್ನು ಖರೀದಿಸಬಾರದು, ಬದಲಿಗೆ ಮಾರಾಟ ಮಾಡಬೇಕಂತೆ. ಮುಗ್ಗಟ್ಟನ್ನು ಷೇರ್ ಮಾರ್ಕೆಟ್ ಕಡಿಮೆ ಆದಾಗ ಷೇರುಗಳನ್ನ ನಾವು ತಗೋಬಾರ್ದು. ಅದೇ ಜಾಸ್ತಿ ಶೇರ್ ಮಾರ್ಕೆಟ್ ಹೋದಾಗ ಮಾರ್ಕೆಟಲ್ಲಿ ಆಗ ನಾವು ಅದನ್ನು ಮಾರಾಟ ಮಾಡಬೇಕು ಬೇರೆಯವರಿಗೆ. 6, ಷೇರುಗಳಲ್ಲಿ ಹೂಡಿಕೆ ಮಾಡುವಾಗ ಷೇರಿನ ಬೆಲೆಗಿಂತಲೂ ಅದರ ಹಿಂದಿರುವ ಆಂತರಿಕ ಮೌಲ್ಯಕ್ಕೆ ಮಹತ್ವ ನೀಡಬೇಕು. 7, ಷೇರುಗಳಲ್ಲಿ ಹೂಡಿಕೆ ಮಾಡುವಾಗ ಸದರಿ ಕಂಪನಿಗಳು ಉತ್ಪಾದಿಸುವ ಸರಕು ಸೇವೆಗಳ ಗುಣಮಟ್ಟವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ಬಫೆಟ್ ಕೋಕಾ ಕೋಲಾ ತಂಪು ಪಾನೀಯ ಮತ್ತು ಜಿಲೆಟ್ ಶೇವಿಂಗ್ ಬ್ಲೇಡ್ಗಳ ಕಂಪನಿ ಷೇರುಗಳ ಹಣ ವಿನಿಯೋಗ ಮಾಡಿ ಅತ್ಯದ್ಭುತ ಲಾಭ ಗಳಿಸಿದ. 8ನೇದು, ಷೇರುಪೇಟೆ ಮುಗ್ಗರಿಸಿ ಬೀಳುವ ಸದಾವಕಾಶಕ್ಕಾಗಿ ಕಾಯುತ್ತಿರಬೇಕು. ಷೇರು ಬೆಲೆಗಳು ಹಠಾತ್ತಾಗಿ ಕೆಳಗೆ ಬಿದ್ದಾಗ ಉತ್ತಮ ಕಂಪನಿಗಳ ಷೇರುಗಳನ್ನು ಕಡಿಮೆ ಬೆಲೆಯಲ್ಲಿ ಖರೀದಿಸಬೇಕು. 9ನೇದು, ಷೇರು ಖರೀದಿಸುವಾಗ ಷೇರಿನ ಆಂತರಿಕ ಮೌಲ್ಯಕ್ಕಿಂತಲೂ ಕಡಿಮೆ ಬೆಲೆ ಇರುವ ಷೇರುಗಳನ್ನು ಖರೀದಿಸಬೇಕು, ಪರ್ಚೇಸ್ ಮಾಡಬೇಕು ಅಂತ ಅದರ ಅರ್ಥ. 10ನೇದು, ಅತ್ಯುತ್ತಮ ನಿರ್ವಹಣೆ ಹೊಂದಿರುವ ಕಂಪನಿಗಳ ಷೇರುಗಳನ್ನು ಮಾತ್ರ ಖರೀದಿಸಬೇಕು. ನಾವು ಷೇರುಪೇಟೆ ಬಗ್ಗೆ ಆಗಲಿ, ಹಣಕಾಸಿನ ವಿಚಾರವಾಗಿ ಆಗಲಿ ಅಥವಾ ಬದುಕಿನ ನೈತಿಕ ಮೌಲ್ಯಗಳ ಬಗೆಗೆ ಆಗಲಿ ಬಫೆಟ್ ನಿಲುವುಗಳು ಜಗತ್ತಿನಾದ್ಯಂತ ನುಡಿಮುತ್ತುಗಳಾಗಿ ಪ್ರಚಲಿತವಾಗಿವೆ. ಹೂಡಿಕೆ ಸಂಬಂಧ ಮಾತನಾಡುತ್ತಾ ಸಿಕ್ಕ ಷೇರುಗಳನ್ನೆಲ್ಲ ಹಣ ವಿನಿಯೋಗಿಸಬಾರದು ಎನ್ನುತ್ತಾನೆ ಬಫೆಟ್. ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಬಂಡವಾಳ ಹೂಡುವುದು ಎಂದರೆ ಒಂದು ಒಳ್ಳೆಯ ಅವಕಾಶವನ್ನು ಬಿಟ್ಟುಕೊಟ್ಟಂತೆ ಸರಿ ಎನ್ನುತ್ತಾನೆ ಬಫೆಟ್. ಹೂಡಿಕೆ ಮಾಡುವಾಗ ದೀರ್ಘಾವಧಿಯಲ್ಲಿ ಯೋಚಿಸಬೇಕೆನ್ನುವ ಬಫೆಟ್ ಹೇಳ್ತಾನೆ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಸ್ಟಾಕ್ಗಳನ್ನು 10 ವರ್ಷಕ್ಕಾದರೂ ಉಳಿಸಿಕೊಳ್ಳಲು ನಿರ್ಧರಿಸದಿದ್ದರೆ ನೀವು ಅವುಗಳ ಒಡೆತನವನ್ನು 10 ನಿಮಿಷಗಳ ಕಾಲ ಕೂಡ ಉಳಿಸಿಕೊಳ್ಳಲು ಆಗುವುದಿಲ್ಲ. ಷೇರು ಮಾರುಕಟ್ಟೆ ಎಂದರೆ ತುಂಬ ರಿಸ್ಕ್ ಎಂದು ಹೂವಾರುವವರನ್ನು ಕುರಿತು ನೀವು ಏನನ್ನು ಮಾಡುತ್ತಿದ್ದೀರಿ ಎಂಬ ಬಗೆಗೆ ಖಚಿತವಾದ ತಿಳುವಳಿಕೆ ಇಲ್ಲದಿದ್ದರೆ ನಿಜವಾಗಿಯೂ ಅದರಿಂದಲೇ ನೀವು ಅಪಾಯವನ್ನು ಎದುರಿಸುತ್ತೀರಿ ಎನ್ನುತ್ತಾನೆ. ಅಧ್ಯಯನ ಹಾಗೂ ಸಂಶೋಧನೆ ಮಾಡದೆ ಸುಮ್ಮನೆ ಷೇರು ಖರೀದಿಸುವವರ ಕುರಿತು ಬಫೆಟ್ ಹೇಳ್ತಾನೆ. ನೀವು ದಿನಸಿ ಸಾಮಗ್ರಿಗಳನ್ನು ಕೊಳ್ಳುವಾಗಿ ನಿಮ್ಮ ಸ್ಟಾಕ್ಗಳನ್ನು ಕೊಳ್ಳಿ, ನಿಮ್ಮ ಪರ್ಫ್ಯೂಮನ್ನು ಕೊಳ್ಳುವಂತೆ ಅಲ್ಲ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿ ಸಂಪತ್ತು ಸೃಷ್ಟಿಸುವವರನ್ನು ಕುರಿತು ಬಫೆಟ್ ಹೇಳ್ತಾನೆ. ವಾಲ್ ಸ್ಟ್ರೀಟ್ನಲ್ಲಿ ಬೇಕಾದರೆ ನಿಮಗೆ ನಾನು ಶ್ರೀಮಂತರಾಗುವ ಗುಟ್ಟುಗಳನ್ನು ಹೇಳಿಕೊಡಬಲ್ಲೆ. ಬೇರೆಯವರು ಹಿಂಜರಿಯುವಾಗ ನೀವು ಮಹತ್ವಾಕಾಂಕ್ಷೆಯಿಂದ ಮುನ್ನುಗ್ಗಿ, ಬೇರೆಯವರ ಮಹತ್ವಾಕಾಂಕ್ಷೆಯಿಂದ ಮುನ್ನುಗ್ಗುತ್ತಿರುವಾಗ ನಿಮ್ಮ ನಡೆಯ ಬಗ್ಗೆ ಎಚ್ಚರದಿಂದಿರಿ. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದರೂ ಹಣದ ಬಗೆಗೆ ಬಫೆಟ್ಗೆ ವ್ಯಾಮೋಹವಿಲ್ಲ. ನನಗೆ ಹಣ ಬೇಕು ಅಂತಲ್ಲ, ಹಣವನ್ನು ಮಾಡುವುದು ಮತ್ತು ಹಣ ಬೆಳೆಯುವುದನ್ನು ನೋಡುವುದೇ ಒಂದು ಆನಂದ ಎಂದು ಹೇಳಿದ್ದಾನೆ. ಮೂರ್ಖರು ಮತ್ತು ದುರಾಸೆಯುಳ್ಳವರು ಸಾಮಾನ್ಯವಾಗಿ ಒಟ್ಟಿಗೆ ಕೈ ಹಿಡಿದು ನಡೆಯುತ್ತಾರೆ. ಕುಶಾಗ್ರಮತಿಗಳಿಗೆ ಇದು ಒಳ್ಳೆಯ ಅವಕಾಶ ಎಂದು ಹೇಳಿದ್ದಾನೆ. ಅಲ್ಪಾವಧಿಯಲ್ಲಿ ಹಠಾತ್ ಶ್ರೀಮಂತರಾಗಬೇಕೆಂಬ ದುರಾಸೆಗೆ ಬಫೆಟ್ ಕಡಿವಾಣ ಹಾಕುತ್ತಾನೆ. ನೀವು 9 ಜನ ಗರ್ಭಿಣಿ ಮಹಿಳೆಯರನ್ನು ಹೊಂದಿದ್ದಾಗಲೂ ಒಂದೇ ತಿಂಗಳಿಗೆ ಯಾವ ಮಗುವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾನೆ. ಮಾಡೋ ವೃತ್ತಿ ಮುಖ್ಯವೇ ಹೊರತು ಅದರಿಂದ ಬರುವ ಹಣವಲ್ಲ ಎಂಬುದನ್ನು ಈ ರೀತಿ ಹೇಳುತ್ತಾನೆ. ನಾನು ಫಲಿತಗಳಿಗಿಂತ ಪ್ರಕ್ರಿಯೆಯನ್ನು ಆನಂದಿಸುತ್ತೇನೆ. ಬಫೆಟ್ಗೆ ತನ್ನ ಮಿತಿಯೂ ಗೊತ್ತಿದೆ. ಅದಕ್ಕೆ ಹೇಳುತ್ತಾನೆ, ನಾನು ಚೆನ್ನಾಗಿ ತಿಳಿದಿರುವ ಸಂಗತಿಯ ಬಗ್ಗೆ ಮಾತ್ರ ಕೆಲಸ ಮಾಡಲು ಇಚ್ಛಿಸುತ್ತೇನೆ. ಹಣ ಮತ್ತು ಸಂಪತ್ತಿನ ಮಿತಿಯನ್ನು ಬಫೆಟ್ ಈ ರೀತಿ ಹೇಳ್ತಾನೆ. ಹಣವು ನಿಮ್ಮನ್ನು ಕೆಲವೊಮ್ಮೆ ಒಂದು ಮಟ್ಟಿಗೆ ಕೆಲವು ಸುಂದರವಾದ ಸೌಲಭ್ಯ ಮತ್ತು ಪರಿಸರಗಳಲ್ಲಿ ಇರುವಂತೆ ಮಾಡಬಲ್ಲದು. ಆದರೆ ನೀವು ಎಷ್ಟು ಆರೋಗ್ಯವಾಗಿದ್ದೀರಿ ಅಥವಾ ಎಷ್ಟು ಮಂದಿ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂಬುದನ್ನು ಅದು ರೂಪಿಸಲಾರದು. ಶ್ರೀಮಂತಿಕೆ ಮತ್ತು ಸಂಪತ್ತಿನ ಬಗೆಗೆ ಬಫೆಟ್ ಹೇಳ್ತಾನೆ. ಶ್ರೀಮಂತರು ಸದಾ ಹೆಚ್ಚು ಹಣ ಸಂಪಾದಿಸುವ ಮತ್ತು ಅದರಿಂದಲೇ ಹೆಚ್ಚು ತೃಪ್ತಿ ಪಡುವ ಮನಸ್ಸುಳ್ಳವರೇ ಆಗಿರುತ್ತಾರೆ. ಆದರೆ ನನ್ನ ಪ್ರಕಾರ ಶ್ರೀಮಂತಿಕೆ ಎಂದರೆ ಜ್ಞಾನವನ್ನು ಪಡೆದಿರುವುದು,
ಯಶಸ್ವಿ ಮನುಷ್ಯ ಸಂಬಂಧಗಳನ್ನು ಹೊಂದಿರುವುದು, ಹಾಸ್ಯ ಪ್ರಜ್ಞೆಯನ್ನು ಮತ್ತು ಸದಾಚಾರ ಸನ್ನಡತೆಗಳ ಅಡಿಪಾಯವನ್ನು ಹೊಂದಿರುವುದು. ಹಣಕಾಸಿನ ಹೂಡಿಕೆಯಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಹಳ್ಳದೆಯವರಿಗೆ ಇಂಥ ಶಕ್ತಿ ಇರುವುದಿಲ್ಲ. ಇದಕ್ಕೆ ಬಫೆಟ್ ಹೇಳ್ತಾನೆ, ನಿಮಗೆ ನಿರ್ಧಾರಕವಾಗಿ ಬದುಕಲು ತೊಡಗಿದಾಗ ಮಾತ್ರ ನಿಮಗೆ ಕೆಲವು ದೊಡ್ಡ ಆಲೋಚನೆಗಳು ಹೊಳೆಯಬಲ್ಲವು. ಮುಂದುವರೆದು ಹೇಳ್ತಾನೆ ಬಫೆಟ್, ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಖಚಿತವಾಗಿ ಮತ್ತು ಕಠಿಣವಾಗಿರಿ. ಹಣ ಎಲ್ಲರಿಗೂ ಮುಖ್ಯ, ನಿಜ. ಆದರೆ ಬಫೆಟ್ನ ಹಣಕ್ಕಿಂತ ಒಳ್ಳೆಯ ಹೆಸರು, ಒಳ್ಳೆಯ ಬದುಕು ಮುಖ್ಯ, ನೈತಿಕತೆಗೆ ಮೊದಲ ಆದ್ಯತೆ. ಈ ಕುರಿತು ಬಫೆಟ್, ನೀವು ಒಳ್ಳೆಯ ಹೆಸರನ್ನು ಮಾಡಬೇಕಿದ್ದರೆ ಕನಿಷ್ಠ 20 ವರ್ಷಗಳು ಬೇಕಾಗುತ್ತವೆ. ಅದನ್ನು ನಾಶ ಮಾಡಿಕೊಳ್ಳಲು 5 ನಿಮಿಷ ಸಾಕು. ನೋಡಿ ಎಂಥ ಪಾಠನ, ನೈತಿಕತೆಯನ್ನು ಹೇಳ್ಕೊಟ್ಟಿದ್ದಾನೆ ವಾರೆನ್ ಬಫೆಟ್. ಈ ನೆಲೆಯಲ್ಲಿ ನೀವು ಯೋಚಿಸಿದ್ದಲ್ಲಿ ಕೆಲಸವನ್ನು ಎಲ್ಲರಿಗಿಂತ ಭಿನ್ನವಾಗಿ ಮಾಡಲು ತೊಡಗುತ್ತೀರಿ ಎನ್ನುತ್ತಾನೆ. ಎಷ್ಟು ಚಂದದ ಮಾತು! ಈ ನೀತಿಯನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಾವಿಡುವ ಒಂದೊಂದು ಹೆಜ್ಜೆಯೂ ಎಷ್ಟು ಭಿನ್ನವಾಗಿರುತ್ತದೆ. ಬಫೆಟ್ನ ಬದುಕನ್ನು ಅಧ್ಯಯನ ಮಾಡಿದರೆ ಹಣ ಮತ್ತು ಸಂಪತ್ತಿನ ಹೊಸ ಜಗತ್ತೊಂದು ತೆರೆದುಕೊಳ್ಳುತ್ತದೆ. ಅಲ್ಲಿ ಕೇವಲ ಸಿರಿವಂತಿಕೆಯಲ್ಲ, ಸರಳತೆ ಇದೆ. ಅಲ್ಲಿ ಆಡಂಬರವಿಲ್ಲ, ಸಹಜತೆ ಇದೆ. ಅಲ್ಲಿ ಹಣವಿಲ್ಲ, ಸಂಪತ್ತಿದೆ. ಅಲ್ಲಿ ಅಹಂಕಾರವಿಲ್ಲ, ವಿನಯವಂತಿಕೆ ಇದೆ. ಅಲ್ಲಿ ಅನೈತಿಕತೆ ಇಲ್ಲ, ನೈತಿಕತೆ ಇದೆ. ಅಲ್ಲಿ ಅಜ್ಞಾನವಿಲ್ಲ, ಜ್ಞಾನದ ಬೆಳಕಿದೆ ಅಂತ ಬಫೆಟ್ಟಿನ ಬಗ್ಗೆ ಹೇಳ್ತಾರೆ ಲೇಖಕರು. ನಾನು ಸಹ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.